ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಎಸ್, ಇವತ್ತು ಏನು ಟಾಪಿಕ್ ಅದ ನೀವು ತಮಿಳು ನೋಡಿ ಗೊತ್ತಾಗಿರ್ಬೇಕು. ಇಟ್ಸ್ ಟಾಕ್ಸಿಕ್ ಮೂವಿ ಟೀಸರ್ ನೋಡಿ ನನಗಂತೂ ತಲೆ ಶಾಕ್ ಅಂದ್ರೆ ಶಾಕು. ಫಸ್ಟ್ ನೋಡಿದಾಗ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಒಂದು ಕಾಷನ್ ಅಂದ್ರೆ ಈಗ ಏನು ಸ್ಟಾರ್ಟ್ ಮತ್ತು ಎಚ್ಚರಿಕೆ ಆಗ್ತೈತಲ್ಲ ಹಂಗೆ ನಾನು ನಿಮಗೊಂದು ಎಚ್ಚರಿಕೆ ಕೊಡ್ಲತ್ತೀನಿ. ನೀವು ಮಾತ್ರ ಅದನ್ನ ಟಿ ವಿಲಿ ನೋಡ್ಲಿಕ್ಕೆ ಹೋಗ್ಬಿಡಿ ಸಾರ್. ಪಕ್ಕ ಬೀಳ್ತಾವ ನಿಮಗೆ ಪಕ್ಕ ಇಟ್ಬೋತಾವ. ಮತ್ತು ಟಿವಿಯಾಗ ಅದು ನೋಡ್ಲಿಕ್ಕೆ ಫ್ಯಾಮಿಲಿ ಜೊತೆ ಕುಣ್ಸ್ಕೊಂಡು ನೀವು ಯಶ್ ಬಾಸ್ ಟೀಸರ್ ರಿಲೀಸ್ ಆಗೈತಿ ಮಸ್ತ್ ಟಿವಿ ಹಾಕೋ ಫುಲ್ ಸೌಂಡ್ ಇಟ್ಟು ನೋಡ್ತಾನೆ ಪಕ್ಕ ಬೀಳ್ತಾವೆ ನಿಮ್ಗೆ. ಎಚ್ಚರಿಕೆ ಫಸ್ಟ್ ಅದನ್ನ ಹಾಗೆಲ್ಲ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮೊಬೈಲ್ದಾಗ ನೋಡ್ರಿ ಸಾಕಾದೈತೆ ಮಾಡಿ ಟ್ರೇಲರ್ ಅಂತೂ. ಬರೀ ಈಗ ಒಂದು ಬೆಳಿಗ್ಗೆ ಬಿಟ್ಟಾರ ಸಂಜೆ ಗಂಟೆಗೆ 8 to 10 million ತನಕ ವ್ಯೂಸ್ ಆಗ್ಯಾವ ಯೂಟ್ಯೂಬ್ದಾಗ, ಇನ್ಸ್ಟಾಗ್ರಾಮ್ದಾಗ ಏನು ಹೈ ಆಗ್ಯಾವ. ಸೊ ಓಕೆ, ಟೀಸರ್ ಹೆಂಗೈತೆ ಬಂದ್ರೆ ನೀವು ಈ ವಿಷಯಕ್ಕೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಮೂವಿ ಟೀಸರ್ ಫಸ್ಟ್ ನೋಡ್ದಾನ ಇದು ಯಾವುದೋ ಹಾಲಿವುಡ್ ಮೂವಿ, ಇದು ಯಾವುದೋ ಬೇರೆ ಮೂವಿ ನೋಡ್ಲತ್ತಾನ ಅವ್ರು ತೆಗಿತು ನನಗೆ. ಎದಕ್ಕಾರ ಆ ಕ್ವಾಲಿಟಿ ಮತ್ತು ಹಿಂದೆ ಅವು ಏನು ಕ್ಯಾರೆಕ್ಟರ್ ಇರ್ತಾವಲ್ಲ ಟೀಸರ್ ಒಳಗೆ ಯಾವ ಕ್ಯಾರೆಕ್ಟರ್ ಬಂದಿದ್ದಲ್ಲ ಎಲ್ಲ ಬೇರೆ ಇಂಗ್ಲೀಷ್ ಮೂವಿ ಕ್ಯಾರೆಕ್ಟರ್ಗಳ್ಗತ್ತೆ ಬಂದಿರಲ್ಲ. ಫಿನ್ನರೆಲ್ಲ ಮಾಡಿದಾಗ್ಬೋದು, ಆ ಡೆಬ್ಯೂ ತಂದಿದ್ದು ಅಂದ್ರೆ ಕೊಫಿನ್ ಅಂತಲ್ಲ ಸ್ವಂತ ತಂದಿದ್ದಾಗಿರ್ಬೋದು, ಮತ್ತು ಅವರ ಗನ್ ಹಿಡ್ಕೊಂಡು ಬಂದಿದ್ದಾಗಿರ್ಬೋದು, ಎಲ್ಲ ಸೇಮ್ ಟು ಸೇಮ್ ಹಾಲಿವುಡ್. ನೀವು ಪಕ್ಕ ನೋಡ್ರೆ ನಾನು ಹಾಲಿವುಡ್ಡೇ ನೋಡ್ಲಕ್ಕೆ ಅನಿಸ್ತೈತೆ. ಯಾವಾಗ ಅದೇನು ನಿಮ್ಗೆ ಗೊತ್ತಿತ್ತಲ, ಒಬ್ಬ ಬರ್ತಾನು ಬಂದ ನನ್ನ ಮಗ ಅಂತ ಹೃದಯ ಹೋದ, ಅವನು ಅಂತ್ಯ ಸಂಸ್ಕಾರನ ಸಮಾಧಾನ ಮಾಡ್ಬೇಕು ಅನ್ಕೋತೀನಿ. ಆದ್ರೆ ಅದು ಆಕತಿಲ್ಲೋ ಅಂತ ಡೌಟ್ಲ ಅಂದಿರ್ತಾನೋ. ಶುರು ಆಕತಿ ಅವಾಗ ಹೇಳ್ತೀನಿ. ಈ ಡಗಡಗಡಗಡಗ ಹೊಡ್ಯಾಕೆ ಒಂದು ಗುಂಪಿನವ್ರು ಇನ್ನೊಂದು ಗುಂಪಿನ ಅಟ್ಯಾಕ್ ಮಾಡ್ತಾರೋ ಆ ಟೈಮ್ದಾಗ ಎಲ್ಲರೂ ಆ ಕಡೆ ಹೋಗೋ ಟೈಮ್ನಾಗ ಒಂದು ಗಾಡಿ ಬರುತ್ತೆ, ಅಲ್ಲಿಂದ ಅಂತ ಗಾಡಿ ಬರುತ್ತೆ. ಗಾಡಿ ಬಂದು ಸೀದಾ ಒಂದು ಗಿಡಕ್ಕೆ ಗುದ್ದಿಸ್ಬಿಡ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಕೈತಿ ಏನಂದರೆ, ಅವರೆಲ್ಲ ಗಾಬ್ಬೇಕು. ಅವ್ರು ಗಾಡಿ ಗುದ್ದಿದ ಕೂಡಲಿ ಯಾವ ಬಂದು ಗುರು ಅಂತೆಲ್ಲ ಗಾಬ್ಬೇಕು. ಅವರು ಗಾಬ್ರಿಗೆ ಟೈಮಿಗೆ ಏನಾಗತ್ತಿ, ಅಲ್ಲಿಂದ ಒಬ್ಬ ಮುತ್ತೆ ನಿಮ್ಗೆ ಗೊತ್ತೈತೆ 90 ಹೊಡ್ಕೊತ ಬರ್ತಿರ್ತಾನೆ ಒಟ್ಟ ಪೂಲ್ ಹಿಂಗೆ ಮಾಡಿ ನಿಂಡ್ರೊಟ್ಟಿಗೆ ಅವ ಏನಂತ ನೆಕ್ಸ್ಟ್ ಗೊತ್ತಾನೆ, ಯಾವಲೇ ಕುಡಕ್ಕೆ ಬಂದ ಸರಿ ಸುಮ್ಮನೆ ಇದು ಮಾಡ್ರಿ ನೀವು ತೆಗೆದಾಗ. ಅಲ್ಲಿ ಶುರು ಆಕೈತಿ ಏನಂದ್ರೆ ಅವ್ನು ಇಳಿದು ಆ ಡೈನಾಮೈಟ್ ಇರ್ತೈತೆ ಅದಕ್ಕೆಲ್ಲ ವೈರಿಂಗ್ ಎಲ್ಲ ಮಾಡಿ ಬರೋಬ್ಬರಿಟ್ಟು ಅವು ಪೂರಾ ಅವು ಏನು ಅಲ್ಲಿ ಫಿನರಲ್ ಮಾಡೋಕೆ ಹೋಗಿರ್ತಾನೆ ಸಮಾಧಿ ಅಂತ ಇರ್ತದೆ ನೋಡಿ, ಅಲ್ಲೆಲ್ಲ ಮೊದಲ ಸೆಟ್ ಮಾಡಿ ಫೀಲ್ಡಿಂಗ್ ಮೊದಲ ಸೆಟ್ ಆಗಿರುತ್ತೆ ಅಲ್ಲಿ. ಸೊ ಅದನ್ನೆಲ್ಲ ವೈರ್ ಒಂದು ಸ್ವಲ್ಪ ಡೈನಾಮೈಟ್ ಎತ್ತಿ ಇನ್ನೇನು ಏನು ಮಾಡ್ತಾನೋ ಹಾಕಿ ಟೊಕ್ಕನೋ. ಇನ್ನೆಲ್ಲ ನಮ್ಮ ಬಾಸ್ ತೆಗೆದೈತಿ, ನಮ್ಮ ಯಶ್ ಬಾಸ್ ಬಂದು ತೆಗೆದು ನಿಮ್ಮನ್ನು ಬರೋಬ್ಬರಿ ಮಾಡ್ತಾರೆ. ರಾಯ ಬಾಸ್ ಬಂದು ನಿಮ್ಮನ್ನು ಬರೋಬ್ಬರಿ ಬೆಂಡ್ ತರಿಸಿ ಹೋಗ್ಬಿಡ್ತಾನೋ. ಆ ಟೈಮ್ದಾಗ ಹೇಳ್ತೀನಿ, ಒಂದು ಸೀನ್ ಬರ್ತೈತಿ. ಈ ಸೀನನ್ನು ಯಾರ ಮನ್ಯಾನವ್ರ ಜೊತೆ ನೋಡ್ರೆ ಪಕ್ಕ ನಿಮಗೂ ಬೀಳ್ತಾವೆ. ನೀವು ತಿಳಿಯೋದು ನೋಡಿ ಅಡ್ಡಾಡ್ಲಿಕ್ಕೆ ಆಗಲ್ಲ, ನಿಮ್ಮ ಮನ್ಯಾಗದು ಹೊರಗದು ಅಡ್ಡಾಡ್ಲಿಕ್ಕೆ ಆಗಲ್ಲ. ಎದಕ್ಕಾರ ಆ ಪರಿ ಐತಿ. ಹಿಂಗೂ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಬೋದಾ ಅತ್ತೆ ಯೋಚನೆ ಮಾಡೋದು ಈ ಹಿಸ್ಟ್ರಿ ಒಳಗೆ ಇಲ್ಲ. ನಾನು ಎಷ್ಟೋ ಸಲ ನೋಡೇನೆ, ಹೀರೋಯಿನ್ ಕಡ್ಡಿಕೋರ್ ಹಿಂಗೆ ಹೋಗಿದ್ದು ಕೇಳಿ, ಇದ್ಯಾವುದು ಹಿಂಗೆ ಪಟಾಕ್ಷಿ ಹೋಗಿದ್ದು ಕೇಳಿ, ಇದ್ಯಾವುದು ಇನ್ನು ದೂರಿನ ಥರ ಹಿಂಗೆ ಚಿಟಕಿ ಬಾಂಬ್ ಬಾರ್ಸೋಕ್ಕೆ, ಇದ್ಯಾವ್ದು ಗುರು ಹೊಸ ಥರ ಹಿಂಗೂ ಬಾಂಬ್ ಬಾರಿಸ್ಬೋದಾ, ಹಿಂಗೂ ಬ್ಲಾಸ್ಟ್ ಮಾಡ್ಬೋದಾ ಅನ್ಸ್ಬಿಡ್ತು ನನಗೆ. ಏನು ಕ್ರಿಯೇಟಿವಿಟಿ, ಏನು ಸುದ್ದಿ ಆ ಸೀನ್ಗೂ ಇದಕ್ಕೂ ಏನು ಆ ಸೀನ್ ಅಂತ ನನಗಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಸೊ ಬೇಡ ಆ ಸೀನ್ ಬಗ್ಗೆ ಹೇಳೋದು. ನಿಮಗಂತೂ ನೋಡ್ತೀವಿ ಟೀಸರ್ ನೋಡ್ರೆ ಗೊತ್ತಾಗಿರುತ್ತೆ. ನನಗೆ ಅದು ಡೌಟ್, ಏನು ಸೀನ್ ಅಂದ್ರೆ ಕ್ರಿಯೇಟಿವಿಟಿ ಇವ್ರದ್ದು, ಅದಕ್ಕೆ ಏನು ಲಿಂಕ್ ಇಟ್ಟ ಕರೆಕ್ಟ್ ಆ ಸೀನಿಗೆ ಬಾಂಬ್ ಬ್ಲಾಸ್ಟ್ ಆಕತ್ತೆ ನೆಕ್ಸ್ಟ್ ಲೆವೆಲ್. ಅದಾಗಿಂದ ನೆಕ್ಸ್ಟ್ ಫೈಟ್ ಸೀನ್ ಬರ್ತೈತಿ ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ ಒಬ್ಬ ಎಲ್ಲ ಡಗಡಗತ್ತ ಅರ್ಧ ಸತ್ತಿರ್ತಾರೆ. ಅವಾಗ ಇನ್ನೊಬ್ಬ ಏನು ಮಾಡ್ತಾನೋ ಸತ್ತಿದ್ರು ಬಿಡಲ್ಲ, ಗನ್ ತೊಗೊಂಡು ಇವ್ರು ಹೊಡಿಬೇಕಂತ ಹಿಂಗೆ ಬಿದ್ದಿದ್ರು ಅಲ್ಲೇ ಬಿದ್ದರು ಗನ್ ಹಿಂಗೆ ಎತ್ತಿರ್ತಾನೆ. ಆ ಟೈಮಿಗೆ ಯಶ್ ಅವ್ರು ಹಿಂಗೆ ಗನ್ ಮೇಲೆ ಕಾಯಿಲೆ ಇಟ್ಟಂಗಿದ್ದ ಡಗಡಗಡ ಪೂರ ಎಲ್ಲ ನಿಂತು ಓಡ್ಕೊತ ಬರೋರಿಗೆಲ್ಲ ಹೊಡಿತಾರೆ. ಲಾಸ್ಟಿಗೆ ಬರ್ತೈತೆ ಒಂದು ಡೈಲಾಗ, ಆ ಸ್ಮೋಕ್ ಮಾಡ್ಕೊತ ಹೇಳ್ತಾರೋ, ಇಟ್ಸ್ ಡ್ಯಾಡೀಸ್ ಹೋಮ್ ಅಂತ ಹೇಳ್ತಾರೋ. ನೆಕ್ಸ್ಟ್ ಲೆವೆಲ್ ಬರ್ತಡೇ ಒಳಗೆ ಗಿಫ್ಟ್ ಕೊಟ್ಟಾರ ಆಗ್ಬೇಕು ಯಶ್ ಅವ್ರಿಗೆ. ನೆಕ್ಸ್ಟ್ ಲೆವೆಲ್ ಟೀಸರು ಒಟ್ಟು ಹೇಳ್ತೀನಿ ಪಕ್ಕ ರೆಕಾರ್ಡ್ ಕಿತ್ಕೊಂಡು ಹೋಗೋದು ಫಿಕ್ಸ್. ಮ್ಯಾಲೆ ಅವತ್ತು ದುರಂಧರ 2 ರಿಲೀಸ್ ಆಗತ್ತೆ ತಯಾರಕರೆ. ಇದ್ರ ಮುಂದೆ ಅದನ್ನ ಡೌಟ್ ಎದಕ್ಕಾರ ಈ ಬರೀ ಹಾಲಿವುಡ್ ಐತಿ, ಅದು ಹೆಂಗೆ ಬರ್ತದೆ ಗೊತ್ತಿರ್ತಾರೆ. ಇದ್ರ ಮುಂದಂತೂ ನನ್ನ ಪ್ರಕಾರ ಇದ್ರ ಮುಂದಂತೂ ಯಾವ ಸಿನಿಮಾ ನಡೆಯಂಗಿಲ್ಲ 19ನೇ ತಾರೀಕು. ಸೊ ಅಂಥ ನೆಕ್ಸ್ಟ್ ಲೆವೆಲ್ ಪಿಕ್ಚರ್ ಐತಿ. ಇವರೆಲ್ಲ ನೋಡ್ಬೇಕು ನೀವು. ಈಗ ಇದನ್ನ ಬರ್ದಾಗ ಗೀತು ಮೋಹನ್ ದಾಸ ಮತ್ತು ಹಂಗೆ ನಮ್ಮ ಯಶ್ ಅವರು ಇಬ್ಬರು ಸೇರಿ ಬರ್ದಾರೋ. ಈ ಪರಿ ಕ್ರಿಯೇಟಿವಿಟಿ ಎಲ್ಲಿ ನೋಡಿಲ್ಲ. ವಿತ್ ಸಿನಿಮಾಟೋಗ್ರಫಿ ಮತ್ತು ಫ್ರೇಮು ಮತ್ತು ಕಲರು ಕ್ವಾಲಿಟಿ ಅಂದ್ರೂ ನೆಕ್ಸ್ಟ್ ಲೆವೆಲ್. ಸದ್ಯಕ್ಕೆ ಬಂದಿದೆ ಯಾವ ಸಿನಿಮಾದಾಗ ಈ ಪರಿ ಕ್ವಾಲಿಟಿನೇ ಇಲ್ಲ ನೋಡಿದ ಪ್ರಕಾರ. ಅದು ಏನು ಕ್ವಾಲಿಟಿ, ಅದು ಏನು ಟ್ರೇಸರು ಟೀಸರು, ದೇವ
ಕಾಮೆಂಟ್ ಮಾಡಿರಿ ನಿಮ್ಗೆ ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಟಾಕ್ಸಿಕ್ ಮೂವಿ ಟೀಸರ್. ಸೊ ನನಗಂತೂ ಸೈಕ್ ಆಗಿಬಿಡ್ತು. ಸೊ ನೋಡು ಏನಾಗೈತೆ ಮೂವಿ ಒಳಗೆ ಏನಾಗತ್ತೆ ಈ ವಿಡಿಯೋನ ಕೊನೆ ನೋಡಿದ್ರೆ ಎಲ್ರಿಗೂ ಟ್ಯಾಂಕ್ಸ್ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.